ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಧರ್ಮರಾಜನು ತನ್ನ ಸೈನ್ಯಗಳಿಗೆ ಬೇರೆ ಬೇರೆ ಸೇನಾಪತಿಗಳನ್ನು ಏರ್ಪಡಿಸಿದುದು. ಬಲರಾಮನು ಪಾಂಡವರ ಶಿಬಿರಕ್ಕೆ ಬಂದು ಮುಂದಿನ ಯುದ್ಧದಲ್ಲಿ ನಡೆಯುವ ಬಂಧು ಮರಣವನ್ನು ತಾನು ನೋಡಲಾರೆನೆಂದು ಹೇಳಿ ತೀರ್ಥಯಾತ್ರೆಗಾಗಿ ಹೊರಟು ಹೋದುದು ಎಂಬ 157ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ನಡುವೆ ಜನಮೇಜಯ ರಾಜನು ವೈಶಂಪಾಯನನನ್ನು ಕುರಿತು, ಓ ಮುನೀಂದ್ರ, ಕೌರವ ಸೈನ್ಯಕ್ಕೆ ಭೀಷ್ಮನು ಸೈನ್ಯಾಧಿಪತ್ಯದಲ್ಲಿ ಅಭಿಷೇಕಿಸಲ್ಪಟ್ಟನೆಂದು ಹೇಳಿದೆ. ಆ ಭೀಷ್ಮನು ಮಹಾಬಲವುಳ್ಳವನು, ಶಸ್ತ್ರಧಾರಿಗಳಲ್ಲಿ ಮೇಲೆನಿಸಿದವನು, ಭರತ ಕುಲಕ್ಕೆಲ್ಲ ಪಿತಾಮಹನು, ಎಲ್ಲ ರಾಜರಿಗೂ ಧ್ವಜದಂತೆ ಇರುವವನು, ಬುದ್ಧಿಯಲ್ಲಿ ಬೃಹಸ್ಪತಿಗೂ, ತಾಳ್ಮೆಯಲ್ಲಿ ಭೂಮಿಗೂ, ಗಾಂಭೀರ್ಯದಲ್ಲಿ ಸಮುದ್ರಕ್ಕೂ, ಸ್ಥೈರ್ಯದಲ್ಲಿ ಹಿಮವಂತಕ್ಕೂ, ಔದಾರ್ಯದಲ್ಲಿ ಬ್ರಹ್ಮನಿಗೂ, ತೇಜಸ್ಸಿನಲ್ಲಿ ಸೂರ್ಯನಿಗೂ ಸಾಟಿಯಾದವನು, ಮಹೇಂದ್ರನಂತೆ ಶತ್ರುಗಳನ್ನು ಬಾಣ ವರ್ಷಗಳಿಂದ ಧ್ವಂಸ ಮಾಡತಕ್ಕವನು. ಅಂಥವನನ್ನು ದುರ್ಯೋಧನನು ಮುಖ್ಯ ಸೇನಾಧಿಪತ್ಯಕ್ಕೆ ನಿಯಮಿಸಿದನಷ್ಟೇ. ಮುಂದೆ ನಡೆಯುವ ಭಯಂಕರವಾದ ರಣಯಜ್ಞಕ್ಕೆ ಆತನು ತನ್ನ ಜೀವಾವಧಿ ದೀಕ್ಷೆಯನ್ನು ವಹಿಸಿರುವನೆಂದು ಹೇಳಿದೆ. ಧರ್ಮರಾಜನ ಈ ಸಂಗತಿಯನ್ನು ಧರ್ಮರಾಜನು ಈ ಸಂಗತಿಯನ್ನು ಕೇಳಿದ ಮೇಲೆ ಮಾಡಿದುದೇನು? ಇದನ್ನು ಕೇಳಿ ಧರ್ಮರಾಜನಾಗಲಿ ಭೀಮಾರ್ಜುನರಾಗಲಿ ಶ್ರೀಕೃಷ್ಣನಾಗಲಿ ಮನಸ್ಸಿನಲ್ಲಿ ಭಯಪಟ್ಟು ಏನಾದರೂ ಹೇಳಿದರೇನು ಎಂದನು. ಅದಕ್ಕೆ ಆ ವೈಶಂಪಾಯನನು, ರಾಜೇಂದ್ರ, ಧರ್ಮರಾಜನು ಈ ಸಂಗತಿಯನ್ನು ಕೇಳಿದನು. ಅವನು ಆಪದ್ಧರ್ಮಗಳನ್ನು ಚೆನ್ನಾಗಿ ತಿಳಿದವನು ಮತ್ತು ಮಹಾಬುದ್ಧಿಶಾಲಿ. ಆದುದರಿಂದ ಭೀಷ್ಮನು ಕೌರವ ಸೈನ್ಯಕ್ಕೆ ಮುಂದಾಳಾಗಿರುವುದನ್ನು ಕೇಳಿದೊಡನೆ ತನ್ನ ಎಲ್ಲ ಸಹೋದರರನ್ನು ಶ್ರೀಕೃಷ್ಣನನ್ನು ಕರೆಸಿಕೊಂಡು ಮೃದು ವಾಕ್ಯದಿಂದ ಅವರನ್ನು ಕುರಿತು, ಓ ಸಹೋದರರೇ, ಇನ್ನು ನೀವು ನಿಮ್ಮ ಸೈನ್ಯಗಳನ್ನು ಜಾಗರೂಕರಾಗಿ ಗಮನಿಸಿರಿ. ನೀವು ನಿಮ್ಮ ನಿಮ್ಮ ಯುದ್ಧ ಕವಚಗಳನ್ನು ಧರಿಸಿ ಸಿದ್ಧರಾಗಿರಿ. ಮೊದಲು ನಾವು ನಮ್ಮ ತಾತನಾದ ಭೀಷ್ಮನಿಗೆ ಎದುರಾಗಿಯೇ ಯುದ್ಧಕ್ಕೆ ನಿಲ್ಲಬೇಕಾಗಿದೆ. ಆದುದರಿಂದ ನಮ್ಮ 7 ಅಕ್ಷೋಹಿಣಿ ಸೈನ್ಯಗಳಿಗೂ 7 ಮಂದಿ ಬೇರೆ ಬೇರೆ ಸೇನಾಪತಿಗಳನ್ನು ಆರಿಸಿರಿ ಎಂದನು. ಧರ್ಮರಾಜನ ಬಾಯಿಂದ ಹೊರಟ ಈ ಉತ್ಸಾಹದ ಮಾತನ್ನು ಕೇಳಿ ಕೃಷ್ಣನು ಸಂತೋಷದಿಂದ, ಓ ಧರ್ಮಪುತ್ರ, ಇಂತಹ ಕಾಲದಲ್ಲಿ ನಿನ್ನಂಥವನು ಯಾವ ಮಾತನ್ನು ಆಡಬೇಕು ಅಂತಹ ಸಾರವಾದ ಮಾತನ್ನೇ ಆಡಿದೆ. ನನಗೆ ಇದು ಬಹಳ ಪ್ರಿಯವು. ಮುಂದೆ ನಡೆಯಬೇಕಾದುದೆಲ್ಲ ಬೇಗ ನಡೆಯಲಿ. ನಿನ್ನ ಸೇನೆಗೆ ನೀನೇ 7 ಮಂದಿ ನಾಯಕರನ್ನು ಆರಿಸು ಎಂದನು. ಓ ಜನಮೇಜಯ ರಾಜ, ಒಡನೆಯೇ ಧರ್ಮರಾಜನು ದೃಪದ, ವಿರಾಟ, ಶಿನಿ, ದೃಷ್ಟದ್ಯುಮ್ನ, ದೃಷ್ಟಕೇತು, ಶಿಖಂಡಿ, ಮಗಧ ದೇಶದ ರಾಜನಾದ ಸಹದೇವನೆಂಬ ಈ 7 ಮಂದಿ ವೀರರನ್ನು ಕರೆಸಿಕೊಂಡು ತನ್ನ 7 ಅಕ್ಷೋಹಿಣಿ ಸೈನ್ಯಗಳನ್ನು ಅವರವರಿಗೆ ವಿಭಾಗಿಸಿ ಅವರನ್ನು ಆಯಾ ಸೇನಾಧಿಪತ್ಯದಲ್ಲಿ ಅಭಿಷೇಕಿಸಿದನು. ಆ 7 ಮಂದಿಯಲ್ಲಿ ದೃಷ್ಟದ್ಯುಮ್ನನನ್ನು ಎಲ್ಲಾ ಸೈನ್ಯಕ್ಕೂ ಮುಖ್ಯ ಸೇನಾಪತಿಯನ್ನಾಗಿ ಮಾಡಿದನು. ಆ ದೃಷ್ಟದ್ಯುಮ್ನನು ದ್ರೋಣವಧಕ್ಕಾಗಿಯೇ ಯಜ್ಞಕುಂಡದಿಂದ ಹುಟ್ಟಿದವನು. ಆದುದರಿಂದ ಅವನಿಗೆ ಮುಖ್ಯ ಸ್ಥಾನವನ್ನು ಕೊಟ್ಟನು. ತನ್ನ ಕಡೆಯ ವೀರ ಕ್ಷತ್ರಿಯರೆಲ್ಲರಿಗೂ ಮತ್ತು ಎಲ್ಲಾ ಸೇನಾಪತಿಗಳಿಗೂ ಪ್ರಧಾನ ನಿಯಾಮಕನನ್ನಾಗಿ ಅರ್ಜುನನನ್ನು ನಿಯಮಿಸಿದನು. ಆ ಅರ್ಜುನನ ರಥವನ್ನು ನಡೆಸುವುದಕ್ಕಾಗಿ ಕೃಷ್ಣನನ್ನು ಅವನ ಸಾರಥ್ಯಕ್ಕೆ ಪ್ರಾರ್ಥಿಸಿ ಆ ಸಾರಥ್ಯದ ನೆವದಿಂದಲೇ ಅರ್ಜುನನಿಗೂ ಆ ಕೃಷ್ಣನನ್ನು ನಿಯಾಮಕನನ್ನಾಗಿ ಮಾಡಿದನು. ಓ ಜನಮೇಜಯ ರಾಜ, ಹೀಗೆ ಉಭಯ ಪಕ್ಷದಲ್ಲಿಯೂ ಯುದ್ಧಕ್ಕಾಗಿ ಸಮಸ್ತ ಸನ್ನಾಹಗಳು ಸಿದ್ಧವಾದ ಸಂಗತಿಯು ಬಲರಾಮನ ಕಿವಿಗೆ ಮುಟ್ಟಿತು. ಮಹಾನ್ ಅನರ್ಥಕ್ಕೆ ಕಾರಣವಾದ ಯುದ್ಧವು ಒದಗಿರುವುದನ್ನು ಕೇಳಿ ಬಲರಾಮನು ಅಕ್ರೂರ, ಸಾಂಬ, ಉದ್ಧವ, ಪ್ರದ್ಯುಮ್ನ, ಆಹುಕ, ಚಾರುದೇಶ್ನ ಮುಂತಾದ ಯಾದವ ಪ್ರಧಾನರೊಡನೆ ಕೂಡಿ ಮರುದ್ಗಣಗಳೊಡಗೂಡಿದ ಮಹೇಂದ್ರನಂತೆ ಆ ಪಾಂಡವರ ಶಿಬಿರಕ್ಕೆ ಬಂದು ಸೇರಿದನು. ಮಹಾಬಲವುಳ್ಳ ಹುಲಿಗಳ ಹಿಂಡಿನಂತೆ ಆ ಯಾದವರೆಲ್ಲರೂ ಧರ್ಮರಾಜನಲ್ಲಿಗೆ ಬಂದಾಗ ಆ ಬಲರಾಮನ ದಿವ್ಯ ರೂಪವನ್ನು, ದಿವ್ಯ ತೇಜಸ್ಸನ್ನು ಕೇಳಬೇಕೆ? ಕೈಲಾಸ ಶಿಖರದಂತೆ ಮಹೋನ್ನತವಾದ ಆಕೃತಿ, ನಡುವಿನಲ್ಲಿ ನೀಲವರ್ಣದ ಪಟ್ಟೆ ಮಡಿ, ಸಿಂಹದಂತೆ ಗಂಭೀರವಾದ ನಡೆ, ಕೆಂಪೇರಿದ ಕಡೆಗಣ್ಣುಗಳು, ಇಂತಹ ರೂಪ ಸಂಪತ್ತುಳ್ಳ ಆ ಬಲರಾಮನು ಧರ್ಮರಾಜನಿದ್ದಲ್ಲಿಗೆ ಅಕಸ್ಮಾತ್ತಾಗಿ ಬಂದೊಡನೆ
ಧರ್ಮರಾಜನು, ಕೃಷ್ಣನು, ಭೀಮಾರ್ಜುನರು, ನಕುಲ ಸಹದೇವರು, ಇತರ ರಾಜರು ಥಟ್ಟನೆ ಮೇಲೆದ್ದು ನಿಂತು ಅವನನ್ನು ಗೌರವಿಸಿದರು. ಧರ್ಮರಾಜನು ಮುಂದೆ ಬಂದು ಅವನನ್ನು ಕೈ ಹಿಡಿದು ಕರೆದುಕೊಂಡು ಹೋದನು. ಕೃಷ್ಣನು ಮೊದಲಾಗಿ ಎಲ್ಲರೂ ಅವನಿಗೆ ತಲೆಬಗ್ಗಿ ನಮಸ್ಕರಿಸಿದರು. ಆಮೇಲೆ ಬಲರಾಮನು ವಯೋವೃದ್ಧರಾದ ವಿರಾಟನಿಗೂ ದೃಪದನಿಗೂ ನಮಸ್ಕರಿಸಿ ಬಂದು ಧರ್ಮರಾಜನ ಪಕ್ಕದಲ್ಲಿ ಕುಳಿತನು. ಎಲ್ಲಾ ರಾಜರು ಸುತ್ತಿ ಮುತ್ತಿ ಕುಳಿತಿರಲು ಬಲರಾಮನು ಕೃಷ್ಣನನ್ನು ನೋಡುತ್ತಾ ಧರ್ಮರಾಜನನ್ನು ಕುರಿತು, ಯುಧಿಷ್ಠಿರ, ಲೋಕನಾಶಕರವಾದ ಭಯಂಕರ ಯುದ್ಧವೇನೋ ಏರ್ಪಟ್ಟಿತು. ಇದು ದೈವ ಸಂಕಲ್ಪವೇ. ಇದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನೀವು ಈ ಮಹಾಯುದ್ಧದಲ್ಲಿ ನಿಮ್ಮ ಮಿತ್ರ ವರ್ಗದೊಡನೆ ಅಪಾಯ ರಹಿತರಾಗಿ ಬದುಕಿ ಕ್ಷೇಮ ಆರೋಗ್ಯಗಳಿಂದ ಹಿಂತಿರುಗಿ ಬರುವುದನ್ನು ನೋಡಬೇಕೆಂಬುದೇ ನನ್ನ ಬಯಕೆ. ಮುಖ್ಯವಾಗಿ ಕ್ಷತ್ರಿಯ ಕುಲಕ್ಕೆ ಈಗ ಕಾಲವು ಪಕ್ವವಾಗುತ್ತಾ ಬಂದಿದೆ. ಅದಕ್ಕಾಗಿಯೇ ಇಲ್ಲಿ ಎಲ್ಲಾ ರಾಜರು ಸಾವಿಗೆ ಸಿದ್ಧರಾಗಿ ಬಂದು ಸೇರಿರುವರು. ಮುಂದೆ ಭೂಮಿಯೆಲ್ಲವೂ ರಕ್ತ ಮಾಂಸಗಳಿಂದ ಕೆಸರಾಗಿ ಅನೇಕ ಜನರ ನಾಶಕ್ಕೆ ಕಾರಣವಾದ ಯುದ್ಧವು ನಡೆಯುವುದೇನೋ ಸಿದ್ಧವು. ನಾನು ಮೊದಲೇ ಇದನ್ನು ಯೋಚಿಸಿ ಕೃಷ್ಣನಿಗೆ ಆಗಾಗ ಏಕಾಂತದಲ್ಲಿ ಈ ವಿಚಾರವನ್ನು ಹೇಳಿ ಎಚ್ಚರಿಸುತ್ತಿದ್ದೆನು. ಪಾಂಡವ ಕೌರವರಿಬ್ಬರು ನಮಗೆ ಬಂಧುಗಳಾದುದರಿಂದ ಅವರಿಬ್ಬರಲ್ಲಿಯೂ ನೀನು ಸಮವಾಗಿ ವರ್ತಿಸಬೇಕೆಂದು ತಿಳಿಸಿದನು. ನಮಗೆ ಪಾಂಡವರಂತೆ ದುರ್ಯೋಧನನು ಬಂಧುವಾದುದರಿಂದ ಅವನಿಗೂ ನೀನು ಸಹಾಯವನ್ನು ಮಾಡಬೇಕೆಂದು, ಅವನು ನಿನ್ನ ಸಹಾಯವನ್ನು ಯಾವಾಗಲೂ ಬಯಸುತ್ತಿರುವನೆಂದು ನಾನು ಹೇಳುತ್ತಲೇ ಇದ್ದೆನು. ಆದರೇನು, ಕೃಷ್ಣನು ಅದನ್ನು ಕೇಳುವ ಹಾಗಿಲ್ಲ. ಅರ್ಜುನನಲ್ಲಿ ತನಗಿರುವ ಪ್ರೀತಿಯಿಂದ ಅವನ ಮನಸ್ಸೆಲ್ಲವೂ ನಿಮ್ಮ ಕಡೆಗೆ ಇರುವುದು. ಧರ್ಮಪುತ್ರ, ಮುಂದೆ ನಿಮಗೆ ಜಯವೇನು ಸಿದ್ಧವೆಂದು ನನ್ನ ಬುದ್ಧಿಗೆ ನಿರ್ಧಾರವಾಗಿದೆ. ಈ ಕೃಷ್ಣನ ಉದ್ದೇಶವು ಅದೇ. ಈ ಕೃಷ್ಣನ ಮನಸ್ಸಿಗೆ ವಿರೋಧವಾಗಿ ಹೋಗುವುದು ನನಗೂ ಅಭಿಮತವಲ್ಲ. ಮುಂದೆ ಯುದ್ಧದಲ್ಲಿ ನಡೆಯುವ ಬಂಧುವಿನಾಶವನ್ನು ನೋಡುವುದಕ್ಕೂ ನನಗೆ ಇಷ್ಟವಿಲ್ಲ. ಆದುದರಿಂದ ಈಗ ನಾನು ವಿಧಿಯಿಲ್ಲದೆ ಕೃಷ್ಣನ ಕಾರ್ಯವನ್ನೇ ಅನುಮೋದಿಸಬೇಕಾಗಿದೆ. ಓ ಯುಧಿಷ್ಠಿರ, ಈಗ ನನಗೆ ಬಂದೊದಗಿರುವ ಧರ್ಮ ಸಂಕಟವನ್ನು ನೋಡು. ಭೀಮನು, ದುರ್ಯೋಧನನು ಇಬ್ಬರು ನನಗೆ ಶಿಷ್ಯರೇ. ಇಬ್ಬರು ಮಹಾವೀರರು. ಇಬ್ಬರು ನನ್ನಿಂದಲೇ ಗದಾಯುದ್ಧವನ್ನು ಕಲಿತು ಅದರಲ್ಲಿ ನಿಪುಣರಾಗಿರುವರು. ಅವರಿಬ್ಬರಲ್ಲಿಯೂ ನನಗೆ ಸಮಾನವಾದ ಪ್ರೀತಿಯುಂಟು. ಆದುದರಿಂದ ಮುಂದೆ ನಡೆಯುವ ಕೌರವರ ನಾಶವನ್ನು ಕಣ್ಣಿಂದ ನೋಡಲಾರೆನು. ಅದಕ್ಕಾಗಿ ನಾನು ಈಗಲೇ ಈ ಸ್ಥಳವನ್ನು ಬಿಟ್ಟು ತೀರ್ಥಯಾತ್ರೆಗಾಗಿ ಸರಸ್ವತಿ ನದಿಯ ಬಳಿಗೆ ಹೋಗುವೆನು ಎಂದು ಹೇಳಿ ಪಾಂಡವರ ಮತ್ತು ಕೃಷ್ಣನ ಅನುಮತಿಯನ್ನು ಪಡೆದು ತೀರ್ಥಯಾತ್ರೆಗಾಗಿ ಅಲ್ಲಿಂದ ಹೊರಟನು. ತನ್ನನ್ನು ಹಿಂಬಾಲಿಸಿದ ಕೃಷ್ಣನನ್ನು ನಿರ್ಬಂಧಿಸಿ ಹಿಂತಿರುಗಿಸಿದನು. ಇದು 157ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.